ಹಣ್ಣಿನ ರೂಪದಲ್ಲಿ ಮತ್ತು ಸಂಸ್ಕರಿತ ರೂಪಗಳೆರಡರಲ್ಲೂ ಬೇಡಿಕೆ ಇರುವಂತಹ ಹಣ್ಣು ದ್ರಾಕ್ಷಿ. ಹೆಚ್ಚಾಗಿ ಒಣ ಹಣ್ಣಿನ ರೂಪದಲ್ಲಿ ಬಳಸುವ ದ್ರಾಕ್ಷಿಯಲ್ಲಿ ಔಷಧೀಯ ಗುಣಗಳಿರುವುದು ವಿಶೇಷ. ಉತ್ತಮ ಉದ್ದ, ಗಾತ್ರ ಮತ್ತು ಬಣ್ಣ ಹೊಂದಿದ ಗುಣಮಟ್ಟದ ಬೀಜರಹಿತ ದ್ರಾಕ್ಷಿ ಪಡೆಯಲು ಪ್ರಮಾಣಬದ್ಧ ಜಿಬರ್ಲಿಕ್ ಆಸಿಡ್ ದ್ರಾವಣದಿಂದ ಉಪಚರಿಸುವುದು ಅವಶ್ಯಕ. ಸೀಡ್ಲೆಸ್ ಗ್ರೇಪ್ಸ್, ಈ ಶರದ್ ಸೀಡ್ಲೆಸ್ ಅಂತ ಸೀಡ್ಲೆಸ್ ಗ್ರೇಪ್ಸಲ್ಲಿ ಅಥವಾ ಎನಿ ಸೀಡ್ಲೆಸ್ ಗ್ರೇಪ್ಸಲ್ಲಿ ಜಿಬರಿಕ್ ಆ್ಯಸಿಡ್ ಎಕ್ಸ್ಟರ್ನಲ್ಲಿ ನಾವು ಅಪ್ಲೈ ಮಾಡಿಲ್ಲ ಅಂದರೆ ಬೆರ್ರಿ ಅಂದರೆ ಮಣಿ ಬೆಳವಣಿಗೆ ಪೂರ್ತಿ ಸ್ಥಾಯಿಗೆ ಬರಲ್ಲ. ಅದಕ್ಕೆ ನಾವು ಏನಾಗ್ತಿದ್ರೆ ಅಂದರೆ ಬೆರ್ರಿ ಡೆವಲಪ್ಮೆಂಟ್ಗೆ ನಾವು ಜಿಬ್ರೆಲಿಕ್ ಆ್ಯಸಿಡನ್ನ ಯೂಸ್ ಮಾಡ್ತೀವಿ. ಈ ಜಿಬ್ರೆಲಿಕ್ ಆ್ಯಸಿಡು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕನ್ನೋದು ಬೆರ್ರಿ ಗ್ರೋತ್ ಮೇಲೆ ಅದರ ನಿರ್ಧಾರನ ಮಾಡಬೇಕಾಗುತ್ತದೆ. ದ್ರಾಕ್ಷಿ ಬಳ್ಳಿ ಮೊಗ್ಗು ಬಿಡುವ ಸಂದರ್ಭದಲ್ಲಿ ಪೂರ್ತಿ ಬಳ್ಳಿಗೆ ಶಿಫಾರಿತ ಪ್ರಮಾಣದ ಜಿಬರ್ಲಿಕ್ ಆಸಿಡ್ ದ್ರಾವಣ ಸಿಂಪರಣೆ ಮಾಡಬಹುದು. ಎರ್ಲಿ ಸ್ಟೇಜಲ್ಲಿ ಅಂದರೆ ಪ್ರೀ ಬ್ಲೂಮ್ ಸ್ಟೇಜ್ ಅಂದರೆ ಹೂವು ಅರಳಕ್ಕೆ ಮುಂಚೆ ನಾವು 10 ppm ಅಂದರೆ 1 ಗ್ರಾಮ್ ಜಿಯನ್ನು 100 ಲೀಟರ್ ನೀರಲ್ಲಿ ನಾವು ಕರಗಿಸಿ ಅದನ್ನು ಸ್ಪ್ರೇ ಪಡಿಸಿದರೆ ಅದು 10 ppm ಸೊಲ್ಯೂಷನ್ ಆಗುತ್ತದೆ. ಈ ಫಸ್ಟ್ ಸ್ಪ್ರೇನ ನಾವು ಪೂರ್ತಿ ಗಿಡಕ್ಕೂ ಸ್ಪ್ರೇ ಮಾಡ್ಬೋದು. ಅಂದರೆ ಈಗ ಎಲ್ಲರ ಹತ್ರ ಬೂಮರ್ ಇದೆ ಅಲ್ವಾ, ಪವರ್ ಸ್ಪ್ರೇಯರ್ ಇದೆ, ಅದರಿಂದ ಮಾಡಿದ್ರೂ ಏನು ಅಡ್ಡಿ ಇಲ್ಲ. ಆದರೆ ಬ್ಲೂಮ್ ಒಂದು ಸತಿ ಸ್ಟಾರ್ಟ್ ಆದಮೇಲೆ 25%, 50, 75, 100ಕ್ಕೆ 100% ಫ್ಲವರಿಂಗ್ ಬಂದಾಗ ಅದರ GA ಪ್ರಮಾಣವನ್ನು ಕ್ರಮಬದ್ಧವಾಗಿ ಅದನ್ನು ಇನ್ಕ್ರೀಸ್ ಮಾಡಿಕೊಂಡು ಹೋಗ್ತಾ ಇರಬೇಕು. ಕ್ರಮೇಣ ಹೂವರಳುವ ಪ್ರಮಾಣ 25%, 50, 75, 100ಕ್ಕೆ ತಲುಪುವ ಹಂತದಲ್ಲಿ ತಜ್ಞರ ಸಲಹೆ ಮೇರೆಗೆ ಹೂವರಳಿದ ಗೊಂಚಲಿಗೆ ಮಾತ್ರ ಸಿಂಪರಣೆ ಮಾಡಬೇಕು. 25% ಬ್ಲೂಮ್ ಅಂದರೆ 25% ಬ್ಲೂಮ್ ಬಂದಾಗ 1 ಗ್ರಾಮ್ ಜಿಯನ್ನು 80 ಲೀಟರ್ ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನು ಮಾಡಬೇಕಾಗುತ್ತೆ. ಆದರೆ ನಾವು 10 ppm ಹೆಂಗೆ ಮಾಡ್ತೀವೋ ಅದನ್ನು ಈ ಥರ ಮಾಡೋಕ್ಕಾಗಲ್ಲ. ಅದು ಈ ಇಂಡಿವಿಜುವಲ್ ಬಂಚಸ್ಗೆ ಮಾತ್ರ ನಾವು ಅದನ್ನು ಹೊಡಿಬೇಕಾಗುತ್ತದೆ. ಹಾಗೆ 50% ಬ್ಲೂಮು, 75% ಬ್ಲೂಮು, 100% ಬ್ಲೂಮಲ್ಲೂ ಹಂಗೆ ಮಾಡಬೇಕಾಗುತ್ತದೆ. ಮುಂದಿನ ಹಂತದಲ್ಲಿ ಸೂಕ್ತ ರಾಸಾಯನಿಕದೊಂದಿಗೆ ಜಿಬರ್ಲಿಕ್ ಆಸಿಡ್ ಅನ್ನು ಶಿಫಾರಿತ ಪ್ರಮಾಣದಲ್ಲಿ ಬೆರೆಸಿ ದ್ರಾವಣ ತಯಾರಿಸಿಕೊಂಡು ಅದರಲ್ಲಿ ದ್ರಾಕ್ಷಿ ಗೊಂಚಲನ್ನು ಅದ್ದಬೇಕು. ಇದರಿಂದ ಆಕರ್ಷಕ ಬಣ್ಣ ದ್ರಾಕ್ಷಿಗೆ ಲಭ್ಯವಾಗುತ್ತದೆ. ಈ ದ್ರಾವಣದಲ್ಲಿ ಯಾವುದೇ ಅಂಟು ದ್ರಾವಣ ಅಥವಾ ಸಾಬೂನು ಬೆರೆಸುವ ಅವಶ್ಯಕತೆ ಇರುವುದಿಲ್ಲ. ಜಿಯನ್ನು ಸೈಟೋಕೈನಿನ್ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಅದ್ದಬೇಕಾದ ಸ್ಟೇಜಿಗೆ ಬರ್ತದೆ. ಆದಷ್ಟು ಮುಳುಗಿಸೋಕ್ಕೆ ಟ್ರೈ ಮಾಡಬೇಕು. ಎಷ್ಟೊತ್ತು ಮುಳುಗಿಸಬೇಕು, ಹೆಂಗೆ ಮುಳುಗಿಸ್ಬೇಕು, ಅದರ ಜೊತೆಯಲ್ಲಿ ಯಾವುದಾದ್ರು ಕೆಮಿಕಲ್ಸ್ ಹಾಕ್ಬೋದಾ ಅಂತ ಸುಮಾರು ರೈತರು ಕೇಳ್ತಾ ಇರ್ತಾರೆ. GAನು ಕಂಬೈನು ಮಿಕ್ಸ್ ಮಾಡಿದಾಗ ಅದಕ್ಕೆ ಯಾವುದೂ ಫಂಜಿಸೈಡ್ನು ಮಿಕ್ಸ್ ಮಾಡಬಾರ್ದು. ಅದನ್ನು ಮುಳುಗಿಸೋಕ್ಕೆ ಜಾಸ್ತಿ ಅಂದರೆ 10 ಸೆಕೆಂಡ್, ಒಂದು ಗೊಂಚಲು ಮುಳುಗಿಸ್ಬೇಕಂದ್ರೆ 10 ಸೆಕೆಂಡ್ಗಿಂತ ಜಾಸ್ತಿ ಮುಳುಗಿಸಬಾರ್ದು. ಆಮೇಲೆ ಅದಕ್ಕೆ ಸ್ಟಿಕ್ಕರು ಅಂದರೆ ಗೋಂದು, ಸಾಬೂನು ಸೊಲ್ಯೂಷನ್ ಅಂತವು ಏನೂ ಹಾಕಬಾರ್ದು. ದ್ರಾಕ್ಷಿ 8 ಮಿಲಿಮೀಟರ್ ಗಾತ್ರದ್ದಾಗಿರುವಾಗ ಯಾವುದೇ ರಾಸಾಯನಿಕ ಬೆರೆಸದೆ ಕೇವಲ ಜಿಬರ್ಲಿಕ್ ಆಸಿಡ್ ದ್ರಾವಣದಿಂದ ಮಾತ್ರ ಉಪಚರಿಸುವುದು ಸೂಕ್ತ. ಈಗ 4 mm ಡಿಪ್ಪಿಂಗ್ ಆದಮೇಲೆ ಮತ್ತೊಮ್ಮೆ 8 mm ಬೆರ್ರಿ ಸೈಜಲ್ಲಿ ಮತ್ತೊಮ್ಮೆ GAನು ಯೂಸ್ ಮಾಡಬೇಕಾಗುತ್ತದೆ. ನಾವು 4 mm ಸ್ಟೇಜಲ್ಲಿ GAನು ಸೈಟೋಕೈನನ್ನು ಯೂಸ್ ಮಾಡಿದ ನಂತರ 8 mm ಸ್ಟೇಜಲ್ಲಿ GAನು ಸೈಟೋಕೈನನ್ನು ಯೂಸ್ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ 8 mm ಸ್ಟೇಜಲ್ಲಿ ಮಾಡುವ ಸೈಟೋಕೈನಿನ್ನು ಈ ಕ್ಲೋರೋಫಿಲ್ ಡಿಗ್ರೇಡೇಷನ್ಗೆ ಅಡಚಣೆ ಮಾಡುತ್ತದೆ. ಅಂದರೆ ಈ ಬೆರ್ರಿ ಕಲರ್ ಪಡೆಯೋಕ್ಕೆ ತುಂಬ ಲೇಟ್ ಆಗುತ್ತದೆ. 120 ದಿವಸ ಒಳಗೆ ರೈಪಾಗಿ ಅದಕ್ಕೆ ಫುಲ್ ಕಲರ್ ಬರೋದನ್ನು ಅದು ಈ 130, 140 ದಿವಸನೂ ತೊಗೊಳ್ತದೆ. ಅದರಿಂದ ಉಂಡು ಪರಿಣಾಮಗಳು, ಅದಕ್ಕೆ ದುಷ್ಪರಿಣಾಮಗಳಿವೆ, ಕೆಲವು ದುಷ್ಪರಿಣಾಮಗಳು. ಯಾಕಂದರೆ ಅಕಸ್ಮಾತ್ ಏನಾದರೂ ರೈಪನಿಂಗ್ ಸ್ಟೇಜಲ್ಲಿ ಏನಾದರೂ ಮಳೆ ಬಿದ್ದರೆ ಈ ಬ್ಲೇಡ್ ಕಟ್ ಸಿಂಪ್ಟಮ್ ಅಂತಾರಲ್ಲ, ಕಾಯಿ ಒಡೆಯೋದು ಒಂದು ಆಗುತ್ತದೆ. ಅಂದರೆ ಈ ಕಲರ್ ಬಂದ್ರೇ ಮಾರ್ಕೆಟ್ ವ್ಯಾಲ್ಯೂ ಇರುತ್ತದೆ. ಇದು ಅರ್ಧ ಕಲರ್ ಬಂದ ಮೇಲೆ ಆ ಬೆರ್ರಿಗೆ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗುತ್ತದೆ.
ಜಿಬರ್ಲಿಕ್ ಆಸಿಡ್ ದ್ರಾವಣ ಬಳಸುವುದರಿಂದ ದ್ರಾಕ್ಷಿಯ ಆಕಾರ ಉದ್ದವಾಗುತ್ತದೆ. ಮಾರುಕಟ್ಟೆಯಲ್ಲಿ ಉದ್ದ ದ್ರಾಕ್ಷಿಗೆ ಉತ್ತಮ ಬೆಲೆ ಲಭ್ಯವಾದ್ದರಿಂದ ಬೀಜವಿರುವ ದ್ರಾಕ್ಷಿಗೆ ಕೂಡ ರೈತರು ಜಿಎ ದ್ರಾವಣ ಬಳಸುತ್ತಿರುವುದು ಗಮನಾರ್ಹ ಸಂಗತಿ. ಇಂಥ ರೈತರು ತಜ್ಞರ ಸಲಹೆ ಮೇರೆಗೆ ಶಿಫಾರಿತ ಪ್ರಮಾಣದಲ್ಲಿ ಸೂಕ್ತ ಸಮಯದಲ್ಲಿ ಜಿಎ ದ್ರಾವಣ ಬಳಸುವುದು ಪ್ರಮುಖ ಅಂಶವಾಗಿರುತ್ತದೆ. ಈಗ ಸೀಡೆಡ್ ವೆರೈಟೀಸ್ಗೂ ಈಗ ಇತ್ತೀಚೆಗೆ ಜಿಎನ ಉಪಯೋಗಿಸೋದು ರೈತರು ಅಳವಡಿಸ್ಕೊಂಡಿದ್ದಾರೆ. ಯಾಕಂದರೆ ಜಿಎ ಗುಣ ಏನಂದರೆ ಅದು ಟ್ರೀಟ್ಮೆಂಟ್ ಮಾಡಿದರೆ ಬೆರ್ರಿ ಉದ್ದ ಆಗುತ್ತದೆ. ಪಾಯಿಂಟ್ ಅಂತಾರೆ ರೈತರು, ಅದನ್ನು ಪಾಯಿಂಟ್ ಬರಬೇಕು ಸರ್ ಅಂತ ಹೇಳ್ತಾರೆ. ಇದನ್ನು ಸೀಡೆಡ್ ವೆರೈಟೀಸ್ಗೂ ಹಾಕಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಆದರೆ ಗ್ರಾಹಕರ ಇಷ್ಟಕ್ಕೆ ತಕ್ಕಟ್ಟು ಇವರೇನು ಮಾಡ್ತಾರೆ, ಸೀಡೆಡ್ ವೆರೈಟೀಸ್ ದಿಲ್ಕುಶ್ ಅಂತ ವೆರೈಟೀಸ್ಗೂ ಜಿಎನು ಉಪಯೋಗಿಸ್ತಾರೆ. ಆದರೆ ಇದನ್ನು ಸ್ವಲ್ಪ ನಿಗಾ ಮಾಡಿ ಉಪಯೋಗಿಸಬಹುದು. ಹೇಗಂದರೆ ಸೀಡ್ಲೆಸ್ಗೆ ಯೂಸ್ ಮಾಡಿದ್ದಂಗೆ ಪ್ರೀ ಬ್ಲೂಮಲ್ಲಿ 25%, 50%, 75%, ಫುಲ್ ಬ್ಲೂಮು ಇದೆಲ್ಲ ಮಾಡೋದು ಬೇಕಾಗಿಲ್ಲ. ಆದರೆ ಬೆರ್ರಿ ಸೈಜು ಬೇವಿನಕಾಯಿ ಸೈಜ್ ಅಂದರೆ 4 mm ಸೈಜ್ ಬಂದಾಗ ಸೇಮ್ ಒಂದು ಡಿಪ್ಪಿಂಗ್ಗೆ ಜಿಎನ ಕಂಬೈನ್ ಜೊತೆಯಲ್ಲಿ ಅದರ ಎನಿ ಸೈಟೋಕೈನಿನ್ ಜೊತೆಯಲ್ಲಿ ಯೂಸ್ ಮಾಡಿ ಒಂದು ಸತಿ ಮುನುಗಿಸಿದರೆ ಆ ಬೆರ್ರಿಗೆ ಒಳ್ಳೆ ಪಾಯಿಂಟ್ ಬರ್ತದೆ. ಅದು ನಾವು ನೋಡ್ತಾ ಇರುವ ಪಾಯಿಂಟ್ ಅನ್ನೋದು ಇದು ಉದ್ದ ಬರ್ತದೆ. ಅದರಿಂದ ಸ್ವಲ್ಪ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗಿ ಬರ್ತದೆ. ದ್ರಾಕ್ಷಿಯ ಹಣ್ಣಿನ ಗಾತ್ರ ದೊಡ್ಡದಾಗಲು ಜಿಎ ದ್ರಾವಣದ ಜೊತೆಗೆ ಸೂಕ್ತ ಪ್ರಮಾಣದಲ್ಲಿ ಸೈಟೋಕೈನಿನ್ ಬಳಸುವುದು ಪರಿಣಾಮಕಾರಿ. ಜಿಎ ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ ಬೆರ್ರಿ ಉದ್ದ ಬರುತ್ತದೆ. ಉದ್ದದ ಜೊತೆಯಲ್ಲೇ ಗಾತ್ರನೂ ಬರಬೇಕಂದ್ರೆ ಸೈಟೋಕೈನಿನ್ ಯೂಸ್ ಮಾಡಬಹುದು. ದ್ರಾಕ್ಷಿ ಬೆಳೆಗಾರರು ಜಿಎ ದ್ರಾವಣದಿಂದ ದ್ರಾಕ್ಷಿಯನ್ನು ಸರಿಯಾದ ರೀತಿಯಲ್ಲಿ ಉಪಚರಿಸಿ ಗುಣಮಟ್ಟದ ಇಳುವರಿ ಪಡೆಯಬಹುದಾಗಿದೆ. ಆರೋಗ್ಯಪೂರ್ಣ ಕೃಷಿ ನಮ್ಮ ಮುಂದಿರುವ ಬಹುದೊಡ್ಡ ಸವಾಲು. ಈ ನಿಟ್ಟಿನಲ್ಲಿ ಜೈವಿಕ ಗೊಬ್ಬರಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುತ್ತಿರುವುದು ಉತ್ತಮ ಬೆಳವಣಿಗೆಯೇ ಸರಿ. ಜೈವಿಕ ಗೊಬ್ಬರಗಳು ಪರಿಸರ ಸ್ನೇಹಿಯಾಗಿದ್ದು ವಾತಾವರಣದಲ್ಲಿಯ ಸಾರಜನಕ ಸ್ಥಿರೀಕರಿಸುವ, ರಂಜಕ ಹಾಗೂ ಸತ್ತುಗಳನ್ನು ಕರಗಿಸುವ ಶಕ್ತಿಯನ್ನು ಹೊಂದಿವೆ. ಆದಾಗ್ಯೂ ಸಾಮಾನ್ಯವಾಗಿ ಈ ಎಲ್ಲ ಜೈವಿಕ ಗೊಬ್ಬರಗಳು ಪ್ರತ್ಯೇಕವಾಗಿ ಪೂರೈಕೆಯಾಗುವುದನ್ನು ಮನಗಂಡ ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಎಲ್ಲವನ್ನೂ ಒಂದೇ ಗೊಬ್ಬರವಾಗಿ ಪೂರೈಸುವ ನಿಟ್ಟಿನಲ್ಲಿ ಕೈಗೊಂಡ ಸಂಶೋಧನೆಗಳ ಫಲಶ್ರುತಿ ಅರ್ಕ ಜೈವಿಕ ಗೊಬ್ಬರ. ಈಗಿನ ದಿನಗಳಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಗುಣವತ್ತತೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಇದನ್ನು ಸರಿಪಡಿಸಲಿಕ್ಕೋಸ್ಕರ ಜೈವಿಕ ರಸಗೊಬ್ಬರಗಳನ್ನು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯಲ್ಲಿ ಸುಮಾರು 20 ವರ್ಷದಿಂದ ತಯಾರಿ ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೆ ಏನಾಗಿತ್ತು ಅಂದರೆ ಒಂದೊಂದು ಕೆಲಸಕ್ಕೂ ಒಂದೊಂದು ಜೈವಿಕ ರಸಗೊಬ್ಬರಗಳನ್ನು ನಾವು ತಯಾರಿ ಮಾಡ್ತಿದ್ವು. ಉದಾಹರಣೆಗೆ ನೈಟ್ರೋಜನ್ ಫಿಕ್ಸೇಷನ್ಗೆ ಅಜಿಟೋಬ್ಯಾಕ್ಟರು, ಅಜೋಸ್ಪೈರಿಲಮ್, ರೈಸೋಬಿಯಮ್ ಅಂತ ಈ ಗೊಬ್ಬರಗಳನ್ನು ಜೈವಿಕ ರಸಗೊಬ್ಬರಗಳನ್ನು ಮಾಡ್ತಾಯಿದ್ವು. ಅದೇ ಥರ ರಂಜಕ ಕರಗಿಸೋಕ್ಕೋಸ್ಕರ ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಅದೊಂದು ಜೈವಿಕ ಗೊಬ್ಬರವನ್ನು ಮಾಡ್ತಿದ್ವು. ಅದರ ಜೊತೆಗೆ ಪೊಟ್ಯಾಷ್ ಸಾಲ್ಯುಬಲೈಸಿಂಗ್ ಅಥವಾ ಸತು ಕರಗಿಸುವಂಥ ಗೊಬ್ಬರಗಳನ್ನು ಮಾಡ್ತಾಯಿದ್ವು. ಆದರೆ ರೈತರಿಗೆ ಇದರಿಂದ ಕೆಲವು ಕಷ್ಟಗಳು ಕಂಡು ಬಂತು. ಒಂದೇನೆಂದರೆ ಎಲ್ಲ ಇದಕ್ಕೂ ಒಂದೊಂದಾಗಿ 3-4 ಜೈವಿಕ ಗೊಬ್ಬರಗಳನ್ನು ತೊಗೊಂಡೋಗಿ ಉಪಯೋಗಿಸ್ಬೇಕಾಗಿತ್ತು. ಈ ಸಮಸ್ಯೆಯನ್ನು ಪರಿಹಾರಕ್ಕೋಸ್ಕರ ನಾವು ಇದೆಲ್ಲದನ್ನು ಸೇರಿಸಿ ಒಂದೇ ರಸಗೊಬ್ಬರ ಯಾಕೆ ಮಾಡಬಾರ್ದು ಜೈವಿಕ ರಸಗೊಬ್ಬರನ ಅಂತ ಯೋಚನೆ ಮಾಡಿ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಒಂದೇ ಒಂದು ಜೈವಿಕ ಗೊಬ್ಬರವನ್ನು ತಯಾರಿ ಮಾಡಿದ್ದೀವಿ. ಇದರ ಹೆಸರು ಅರ್ಕ ಜೈವಿಕ ಗೊಬ್ಬರ ಅಂತ ಹೆಸರಿಟ್ಟಿದ್ದೀವಿ. ಇದು ಸಾಮಾನ್ಯವಾಗಿ ನಾವು ತರಕಾರಿಗೋಸ್ಕರ ತಯಾರಿ ಮಾಡಿದ್ದೀವಿ. ಆದರೆ ಹಣ್ಣಿನ ಬೆಳೆಗಳಲ್ಲೂ ಇದನ್ನು ಸಕ್ಷಮವಾಗಿ ಉಪಯೋಗಿಸ್ಕೊಂಡು ರೈತರು ಲಾಭ ಪಡಿಬಹುದು.
ಈ ಗೊಬ್ಬರವನ್ನು ಬಳಸುವ ವಿಧಾನ ಹೇಗೆ, ಯಾವ ಯಾವ ಹಂತಗಳಲ್ಲಿ ಬಳಸಬಹುದಾಗಿದೆ ಎನ್ನುವುದು ಕುತೂಹಲಕಾರಿ ಪ್ರಶ್ನೆಯೇ ಸರಿ. ಅರ್ಕಾ ಜೈವಿಕ ಗೊಬ್ಬರನ ನಾವು ತಯಾರಿಸಿರೋದು 3-4 ಥರ ಉಪಯೋಗಿಸ್ಬೋದು ರೈತರು. ಮೊದಲನೇದಾಗಿ ಬೀಜ ಹಾಕೋಕ್ಕೆ ಮುಂಚೆ ಬೀಜೋಪಚಾರವಾಗೂ ಇದನ್ನು ಉಪಯೋಗಿಸ್ಬೋದು. ಅದೇ ಥರ ಅರ್ಕಾ ಜೀವಾಣು ಗೊಬ್ಬರನ ನಾವು ಪ್ರೋಟ್ರೇನಲ್ಲಿ ನರ್ಸರಿ ತಯಾರಿ ಮಾಡುವಾಗ ಪ್ರೋಟ್ರೇನಲ್ಲಿ ನೀರಾವರಿ ಹಾಯಿಸಿದಾಗೆ ಪ್ರೋಟ್ರೇಗೂ ಕೂಡ ಟ್ರೀಟ್ಮೆಂಟ್ ಕೊಡಬಹುದು. ಇದಲ್ಲದೆ ನಮ್ಮ ರೈತರು ಜಮೀನಲ್ಲಿ ಡೈರೆಕ್ಟಾಗಿ ಇದನ್ನು ಕೊಟ್ಟಿಗೆ ಗೊಬ್ಬರಕ್ಕೆ ಬೆರೆಸ್ಕೊಂಡು ಅದನ್ನು ಡೈರೆಕ್ಟಾಗಿ ಅವರು ಬೆಳೆಗೆ ಉಪಯೋಗಿಸಬಹುದು. ಈ ಗೊಬ್ಬರವನ್ನು ಬೀಜೋಪಚಾರವಾಗಿ ಬಳಸುವ ಹಂತದಲ್ಲಿ ಕೃಷಿಕರು ಅನುಸರಿಸಬೇಕಾದ ವಿಧಾನಗಳು ಈ ರೀತಿ ಇವೆ. ಅರ್ಕಾ ಜೈವಿಕ ಗೊಬ್ಬರವನ್ನು ಬೀಜೋಪಚಾರಕ್ಕೆ ಉಪಯೋಗಿಸ್ಬೋದು. ಇದು ಹೇಗೆ ಮಾಡಬೇಕು ಅಂದರೆ 100 ಗ್ರಾಮ್ ಬೀಜಕ್ಕೆ 20 ಗ್ರಾಮ್ ಅರ್ಕಾ ಜೈವಿಕ ಗೊಬ್ಬರವನ್ನು ಬೆಲ್ಲ ಅಥವಾ ಸಕ್ಕರೆ ಪಾಕದಲ್ಲಿ ಬೆರೆಸ್ಕೊಂಡು ಬೀಜಕ್ಕೆ ಲೇಪನೆ ಆಗೋ ಹಾಗೆ ಅದನ್ನು ಮಾಡಿ ನೆರಳಿನಲ್ಲಿ ಒಣಗಿಸಿ ಬೀಜನ ಬಿತ್ತನೆ ಮಾಡ್ಬೋದು. ಪ್ರೋಟ್ರೇನಲ್ಲಾಗಲಿ ಜಮೀನಲ್ಲಾಗಲಿ ಬಿತ್ತನೆ ಮಾಡ್ಬೋದು. ಇದರಿಂದ ಲಾಭ ಏನಾಗುತ್ತೆ ಅಂದರೆ ಲೇಪಿಸಿರುವ ಜೈವಿಕ ಜೀವಾಣುಗಳು ಬೀಜದಿಂದ ಸೀದಾ ಸಸಿಗಳಿಗೆ ಹೋಗಿ ಸಸಿಗಳ ಬೇರಿನಲ್ಲಿ ಕಾಲೋನಿ ಮಾಡಿಕೊಂಡು ಅಲ್ಲಿ ನೈಟ್ರೋಜನ್ ಹಿಡಿದಿಡೋದಾಗಲಿ ಅಥವಾ ರಂಜಕವನ್ನು ಕರಗಿಸೋದಾಗಲಿ ಅಥವಾ ಸತುವನ್ನು ಕರಗಿಸುವ ಶಕ್ತಿಯನ್ನಾಗಲಿ ಅಥವಾ ಬೆಳೆ ವೃದ್ಧಿಪಡಿಸುವ ಶಕ್ತಿಯನ್ನಾಗಲಿ ಎಲ್ಲದನ್ನು ಸಸಿಗಳಿಗೆ ಸೀದಾ ಬೀಜದಿಂದನೇ ಅದಕ್ಕೆ ಬಂದು ಸಸಿಗಳು ದೃಢವಾಗಿ ಬೆಳೆಯೋ ಹಾಗೆ ಮಾಡುತ್ತೆ. ಈ ಜೈವಿಕ ಗೊಬ್ಬರಗಳನ್ನು ನರ್ಸರಿಗಳಲ್ಲಿ ನೀರಾವರಿ ಮೂಲಕವೂ ಪೂರೈಕೆ ಮಾಡಬಹುದಾಗಿದ್ದು ಇದರಿಂದ ಉತ್ತಮ ಇಳುವರಿ ಪಡೆಯಬಹುದಾಗಿದೆ. ಅರ್ಕಾ ಜೈವಿಕ ಗೊಬ್ಬರವನ್ನು ನರ್ಸರಿನವರು ಕೂಡ ಇದನ್ನು 2 ರೀತಿ ಉಪಯೋಗಿಸ್ಬೋದು. ಒಂದು ಲೀಟರ್ಗೆ 20 ಗ್ರಾಮ್ನಷ್ಟು ಅರ್ಕಾ ಜೈವಿಕ ಗೊಬ್ಬರವನ್ನು ಕರಗಿಸಿ ಅದನ್ನು ಸೋಸ್ಕೊಂಡು ನೀರು ಹಾಕೋ ಕ್ಯಾನ್ನಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಪ್ರೋಟ್ರೇಗೆ ನೀರು ಹಾಕೋ ಥರ ಅದನ್ನು ಉಪಯೋಗಿಸ್ಬೋದು. ಅಥವಾ ಒಂದು ಪ್ರೋಟ್ರೇನಲ್ಲಿ ಬೀಜ ಉಪಚಾರಣೆ ಮಾಡೋದನ್ನು ಮಿಸ್ ಆಯಿತು ಅಂತಂದರೆ ಸೊಸಿ ಬಂದ ಮೇಲೆ ಕೂಡ ಬಂದ 5-6 ದಿನಕ್ಕೆ ನೀರು ಹಾಕುವಾಗ ನೀರಿಗೆ 1 ಲೀಟ್ರಿಗೆ 20 ಗ್ರಾಮ್ನಷ್ಟು ಜೈವಿಕ ಗೊಬ್ಬರಗಳನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ನೀರಿನ ಮೂಲಕ ಬೇಕಾದ್ರೂ ಹಾಯಿಸ್ಬೋದು. ದೊಡ್ಡ ದೊಡ್ಡ ನರ್ಸರಿನಲ್ಲಿ ಯಾರು ಪ್ರೋಟ್ರೇಗೆ ಡೈರೆಕ್ಟಾಗಿ ಪೈಪಿಂದ ಇರಿಗೇಷನ್ ಇಟ್ಕೊಂಡಿದ್ದಾರೋ ಅವರು ನೀರಿನ ಟ್ಯಾಂಕ್ಗೆ ಇದನ್ನು ಸೀದಾ 1 ಲೀಟ್ರಿಗೆ 20 ಗ್ರಾಮ್ ಲೆಕ್ಕದಲ್ಲಿ ಹಾಕ್ಕೊಂಡು ಡ್ರಿಪ್ ಇರಿಗೇಷನ್ ಮೂಲಕ ಕೂಡ ಪ್ರೋಟ್ರೇಗೆ ಇದನ್ನು ತಲುಪಿಸ್ಬಹುದು. ಈ ರೀತಿ ತಲುಪಿಸಿದ್ರಿಂದ ಒಂದು ಮುಖ್ಯವಾದ ಲಾಭ ಅಂದರೆ ಸಸಿಗಳ ಬೇರು ದೃಢವಾಗಿ ಬೆಳೆಯುತ್ತೆ. ಶಕ್ತಿಯುತವಾದ ಸಸಿಗಳು, ಆರೋಗ್ಯವಾದ ಸಸಿಗಳು ಬಂದು ಬೆಳೆ ವೃದ್ಧಿಯಾಗಿ 15-20% ಇಳುವರಿ ಕೂಡ ವೃದ್ಧಿ ಆಗುತ್ತೆ. ಮುಖ್ಯ ಹೊಲಗಳಲ್ಲೂ ಈ ಜೈವಿಕ ಗೊಬ್ಬರಗಳನ್ನು ಬಳಸಬಹುದಾಗಿದ್ದು ಅವುಗಳ ಪೂರೈಕಾ ವಿಧಾನಗಳು ಈ ರೀತಿ ಇವೆ. ಅರ್ಕಾ ಜೈವಿಕ ರಸಗೊಬ್ಬರವನ್ನು ನಾವು ಡೈರೆಕ್ಟಾಗಿ ಜಮೀನಿನಲ್ಲಿ ಕೂಡ ಉಪಯೋಗಿಸ್ಬೋದು. ಇದು ಹೇಗೆ ಉಪಯೋಗಿಸ್ಬೇಕು ಅಂದರೆ 1 ಎಕರೆಗೆ 5 kg ಜೈವಿಕ ರಸಗೊಬ್ಬರ ಬೇಕಾಗುತ್ತೆ. ಇದನ್ನು ನಾವು ಸುಮಾರು ಒಂದು 20-25 kg ಕೊಟ್ಟಿಗೆ ಗೊಬ್ಬರದಲ್ಲಿ ಈ 5 kg ಜೈವಿಕ ರಸಗೊಬ್ಬರವನ್ನು ಬೆರೆಸ್ಕೊಂಡು ಅದನ್ನು ಎಲ್ಲೆಲ್ಲಿ ಬೆಳೆ ನಾಟಿ ಮಾಡಿದ್ವೋ ಆ ಲೈನ್ನಲ್ಲಿ ಇದನ್ನು ಬಿತ್ತನೆ ಥರ ಇದನ್ನು ಉದುರಿಸಿ ಮಣ್ಣಿನಲ್ಲಿ ಬೆರೆಸಿದ್ರೆ ಇದರ ಜೈವಿಕ ಗೊಬ್ಬರದ ಲಾಭ ಪೂರ್ತಿ ಬೆಳೆಗೆ ಸಿಗುತ್ತೆ. ಈ ಥರ ಮಾಡಿದ್ರಿಂದ ಜೈವಿಕ ಗೊಬ್ಬರದಲ್ಲಿ ಇರೋ ಲಾಭಗಳು ನೈಟ್ರೋಜನ್ ಫಿಕ್ಸೇಷನ್ ಆಗಲಿ ಅಥವಾ ಫಾಸ್ಫರಸ್ ಕರಗಿಸೋ ಶಕ್ತಿ ಆಗಲಿ ಅಥವಾ ಸತುವನ್ನು ಕರಗಿಸೋ ಶಕ್ತಿ ಆಗಲಿ ಎಲ್ಲವುದು ಲಾಭ ಸಿಕ್ಕಿ ಕನಿಷ್ಠವಾಗಿ 15-20% ಇಳುವರಿ ಕೂಡ ವೃದ್ಧಿಪಡಿಸ್ಕೋಬಹುದು. ಮತ್ತು ಜಮೀನಿನ ಫಲವತ್ತತೆ ಗುಣವತ್ತತೆಯನ್ನು ಕಾಪಾಡ್ಕೊಂಡು ಬರಬಹುದು. ಒಟ್ಟಾರೆ ಕೃಷಿಕರ ಬಳಕೆಗೆ ಉಪಯುಕ್ತವಾದ ಉತ್ತಮ ಇಳುವರಿಗೆ ಪೂರಕವಾದ ಅರ್ಕಾ ಜೈವಿಕ ಗೊಬ್ಬರ ಕೃಷಿಕರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ.